ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿಯೂ 7 ಜಿಲ್ಲೆಗಳಲ್ಲಿ ಸತತವಾಗಿ ನಾನು ಪ್ರವಾಸ ಮಾಡಿದ್ದು ಈ ಹಿಂದೆ ಇದ್ದ ಅಭ್ಯರ್ಥಿಗಳು ಯಾವುದೇ ಹೇಳಿಕೊಳ್ಳದ ಹಾಗೆ ಕೆಲಸ ಮಾಡಿಲ್ಲ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಮತ್ತು ಈ ಭಾಗದ ಜನರ ಜೊತೆ ನಾನು ಸೋತರೂ ಕಳೆದ 7 ವರ್ಷದಿಂದ ನಿರಂತರ ಸಂಪರ್ಕದಲ್ಲಿದ್ದೇನೆ. ನಮ್ಮನ್ನು ನಾವು ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಎಲ್ಲ ಕಡೆಯಿಂದ ಒಳ್ಳೆಯ ಸ್ಪಂದನೆ ದೊರೆಯುತ್ತಿದ್ದು ಈ ಬಾರಿ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್, ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ 9 ತಿಂಗಳಿಂದ ಈ 7 ಜಿಲ್ಲೆಗಳಲ್ಲಿ ಭಾಳ ಪ್ರವಾಸ ಮಾಡಿದಾಗ ಮುಂದೆ ಗೊತ್ತಾಗಿದ್ದೇನು ಸರ್ ಅಂದರೆ, ಇಲ್ಲಿ ಈಗ ಹಿಂದೆ 6 ವರ್ಷ ಕೆಲಸ ಮಾಡಿದಂಥ ಈಗ ಪ್ರೆಸೆಂಟ್ BJP ಅಭ್ಯರ್ಥಿ ಆಗಲಿ, ಹಿಂದೆ ನಮ್ಮ ಮೇಲೆ ಗೆದ್ದಿರೋಂಥ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ, ಏನು ಈ ಭಾಗಕ್ಕೆ ಅವ್ರದ್ದು ರೆಪ್ರೆಸೆಂಟೇಷನ್ ಆಗಲಿ ಕಾಂಟ್ರಿಬ್ಯೂಷನ್ ಆಗಲಿ ಏನೂ ಕಾಣ್ತಾ ಇಲ್ಲ. ಒಂದು ಲ್ಯಾಂಡ್ಮಾರ್ಕ್ ವರ್ಕ್ ಥರ ಯಾವುದೋ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಾಗಲಿ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಅವ್ರದ್ದೇ ಆದಂಥ ಒಂದು ಮೈಲಿಗಲ್ಲನ್ನು ಏನು ಸ್ಥಾಪನೆ ಮಾಡೋಕ್ಕಾಗಲ್ಲ. ಸಂಪೂರ್ಣ ಅವ್ರು ವಿಫಲರಾಗಿದ್ದಾರೆ ಅಂಥೇಳಿ ಎಲ್ಲ ಸ್ಕೂಲು ಕಾಲೇಜುಗಳು ಸಾರ್ವಜನಿಕರ ವಲಯದಲ್ಲಿ ಇದೇ ಹೆಸರು ಕೇಳಿಬರ್ತದೆ. ಬಟ್ ನಾನು 6 ವರ್ಷ ಸೋತರೂ ಕೂಡ ಎಲ್ಲ ಜನರ ಹತ್ರ ನಿರಂತರ ಸಂಪರ್ಕ ಇಟ್ಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಸ್ಕೂಲ್ಗಳಿಗೆ ಬೆಂಚುಗಳು ಕೊಡೋದು, ದಾನ ಧರ್ಮಗಳು ಮಾಡೋದು, ID ಕಾರ್ಡ್ಗಳು ಮಾಡೋದು, ಹೆಲ್ತ್ ಕಾರ್ಡ್ ಮಾಡೋ ಮುಖೇನ ಅವ್ರ ಜೊತೆಗೆ ನಿರಂತರವಾಗಿ ಇದೀವಿ ಅಂತೇಳಿ ಅವರು ಇವಾಗ ನಮ್ಮನ್ನು ಇಲ್ಲ ಅವರಿಬ್ಬರಿಗಿಂತ ನೀವು ಭಿನ್ನವಾದ ವ್ಯಕ್ತಿ ಸರ್, ನೀವು ಸರಳವಾಗಿರ್ತೀರಿ, ಸಜ್ಜನರಿದ್ದೀರಿ, ನೀವು ಯಾವಾಗ ಫೋನ್ ಮಾಡೋ ಫೋನ್ ಎತ್ತೀರಿ, ಸೊ ನೀವು ನಮ್ಗೆ ರೆಸ್ಪಾಂಡ್ ಮಾಡ್ತೀರಿ ಅಂಥೇಳಿ ಒಂದು ಎಲ್ಲ ಕಡೆಯಿಂದ ಪ್ರೀತಿಯಿಂದ ಅವರೇ ಕರೆ ಮಾಡೋದು, ಅವ್ರವ್ರ ಊರುಗಳಿಗೆ ಕರೆಸ್ಕೊಂಡು ನಮಗೆ ಎನ್ರೋಲ್ಮೆಂಟು ಮಾಡಿದ್ದಾರೆ. ಈಗ ಮತದಾನ ಕೂಡ ನಾವು ಎಲ್ಲರೂ ಇಲ್ಲ ಸರ್, ನಾವು ಆಲ್ರೆಡಿ ಡಿಸೈಡ್ ಆಗಿದ್ದು ನಿಮ್ಮ ಪರವಾಗಿ ಈ ಸಾರಿ ಖಚಿತವಾಗಿ ನಾವು ಮೊದಲನೇ ಪ್ರಾಸೆಸ್ತ ಹೋದ ಸರ್ ಮಾಡಿದ ಮಿಸ್ಟೇಕ್ ಮಾಡಲ್ಲ, ಈ ಸರ್ ಕ್ಲಿಯರಾಗಿ ನಾವು ಡಿಸಿಸಿವ್ ವಿಕ್ಟ್ರಿ ನಿಮಗೆ ಕೊಡ್ತೀವಿ ಅಂತೇಳಿ ಅವರೆಲ್ಲರೂ ಒಂದೇ ಒಕ್ಕೂರಿನಿಂದ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಮೊದಲನೇದಾಗಿ ಈ ಎಂಟೈರ್ ಕಲ್ಯಾಣ ಕರ್ನಾಟಕ ಪದವೀಧರರಿಗೂ ಮತ್ತು ಶಿಕ್ಷಕ ವರ್ಗಕ್ಕೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಬರೀ ಸರ್ ಹೇಳಿದಲ್ಲ ಸರ್, ನಮ್ಮ ಫ್ಯಾಮಿಲಿ ಟ್ರಸ್ಟಿಂದ ನಾನು ಸೋತ್ರೂ ಗೆದ್ರೂ ಪ್ರತಿ ವರ್ಷ ಜಾಬ್ ಮೇಳ ಮಾಡ್ತೀನಿ. ಪ್ರತಿ 6 ತಿಂಗಳಿಗೊಮ್ಮೆ ಪ್ರತಿಷ್ಠಿತವಾದಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಅದ್ರ ಮುಖೇನ ನಾವು ಜಾಬ್ ಮೇಳ ಪ್ರತಿ 6 ಮಂತ್ಸ್ಗೆ ಒಂದೊಂದು ಜಿಲ್ಲೆಯಲ್ಲಿ ಏರ್ಪಾటు ಮಾಡ್ತೀವಿ. ಅತಿಥಿ ಶಿಕ್ಷಕರದು ಪ್ರಾಬ್ಲಮ್ ಏನಾಗಿದೆ ಸರ್, ಅದು ರಾಜ್ಯ ಎಲ್ಲ ಕಡೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಏನೋ ನಾನು ಮ್ಯಾನಿಫೆಸ್ಟೋಗಳು ಕೊಡ್ತಾಯಿದ್ದೀನಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.